ಸೊ ಕ್ಯಾಪಿಟಲಿಸಮು ಖಂಡಿತ ತಪ್ಪಲ್ವೇ ಅಲ್ಲ. ಬೇಕು, ಕ್ಯಾಪಿಟಲಿಸಮ್ ಇರ್ಲಿಲ್ಲ ಅಂದಿದ್ರೆ ಇವತ್ತು ನಾವು ಕ್ಯಾಪಿಟಲಿಸಮ್ ಬಗ್ಗೆ ಅಷ್ಟೆಲ್ಲ ಬೈತೀವಲ್ಲ, ಆ ಬೈಯೋದಕ್ಕೆ ಬೇಕಾಗುವಂತ ಡೇಟಾ, ಬೇಕಾಗುವಂತ ಮೊಬೈಲ್ ಇಂದ ಹಿಡಿದು ಯಾವುದು ಇರ್ತಾನೆ ಇರ್ಲಿಲ್ಲ. ಹಾಗಾಗಿ ನಾವು ಓಡಾಡುವಂತಹ ಕಾರ್ಗಳಿರ್ಬೋದು, ಇವತ್ತು ನಮ್ಮ ಬದುಕಿನ ಶೈಲಿನೇ ಬದಲಾಗೋಗಿದೆ. ಇದ್ಯಾವುದು ಕ್ಯಾಪಿಟಲಿಸಮ್ ಇಲ್ಲ ಅಂದಿದ್ರೆ ಇರ್ತಾ ಇರಲಿಲ್ಲ. ಹಾಗಾಗಿ ನಾವು ಕ್ಯಾಪಿಟಲಿಸಮ್ ನ ತಪ್ಪು ಅಂತ ಅನ್ನೋ ಹಾಗೆ ಇಲ್ಲ, ಬೇಕು. ಬಿಕಾಸ್ ಕಮ್ಯುನಿಸಮ್ ಅಂಡ್ ಸೋಷಿಯಲಿಸಮ್ ಹ್ಯಾಸ್ ಫೇಲ್ಡ್. ಸರ್, ಈ ಕ್ಯಾಪಿಟಲಿಸಮ್ ಬಗ್ಗೆ ಬಂದಾಗ ಹೇಳ್ತೀನಿ, ಇದು ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ಸರ್, ನೀವೊಂದು ತುಂಬ ಕಡಿಮೆ ಎಕನಾಮಿಸ್ಟ್ಗಳಿಗೆ ಈ ಸಾಮಾಜಿಕ ಕಳಕಳಿ ಮತ್ತೊಂದು ಭಾವನಾತ್ಮಕ ವ್ಯಕ್ತಿತ್ವ ನಿಮ್ಗದಿದೆ. ಈ ಡೆಮೋಕ್ರಸಿಯಲ್ಲಿ ಇಫ್ ದ ಕ್ಯಾಪಿಟಲಿಸಮ್ ಇಸ್ ಡ್ರೈವಿಂಗ್ ದ ಎಕಾನಮಿ, ಗವರ್ಮೆಂಟ್ ಪಾತ್ರ ಏನು? ಅದು ಮಾಡಬೇಕಾಗಿರೋದು ಇಷ್ಟೇ, ಅಷ್ಟೇ. ಚೂರು ಅದನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಅದು ಬಿಟ್ಟು ಇನ್ನೇನು ಮಾಡಬೇಕಾಗಿಲ್ಲ. ಇಟ್ ಶುಡ್ ಆಲ್ಸೋ ಅಲೋ ಇಟ್ ಟು ಗ್ರೋ. ಅಟ್ ದ ಸೇಮ್ ಟೈಮ್ ಅದಕ್ಕೆ ಸ್ಪೀಡ್ ಬ್ರೇಕರ್ ತರ ಅಷ್ಟೇ. ಸ್ಪೀಡ್ ಬ್ರೇಕರ್, ಅತಿಯಾದ ವೇಗದಲ್ಲಿ ಹೋದಾಗ ಬ್ರೇಕ್ ಹಾಕೋದು, ತೀರಾ ಸ್ಲೋ ಇದ್ದಾಗ ಅದನ್ನ ಎಕ್ಸಲೇಟರ್ ಒತ್ತಿ ಒಂಚೂರು ಮುಂದೆ ಹೋಗ್ಸೋದು, ಇಷ್ಟೇ ಗೌರ್ಮೆಂಟ್ ಮಾಡ್ಬೇಕು. ಸರಿ, ಎಂ ಜೆ ಅಕ್ಬರ್ ಒಂದು ಲೇಖನ ಬರೆದಿದ್ರು, ಇದು ಏಣಿಯಲ್ಲಿ ಶ್ರೀಮಂತರು ಹೋಗ್ತಾ ಇದ್ದಾರೆ, ಬಡವರು ಹೋಗ್ತಾ ಇದ್ದಾರೆ. ಒಳ್ಳೆ ಸರ್ಕಾರಗಳ ಪಾಲಿಸಿ ಹೆಂಗೆ ಇರಬೇಕು ಅಂತ ಹೇಳಿದ್ರೆ, ಶ್ರೀಮಂತರ ಸ್ಪೀಡ್ ಕಮ್ಮಿ ಮಾಡೋದಲ್ಲ, ಬಡವರ ಸ್ಪೀಡ್ ಒಂದು ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ನೋಡೋದು. ಇದನ್ನು ಒಂದು ಇದರ ಮಧ್ಯದಲ್ಲಿ ಈ ಫ್ರೀ ಬೀಸ್ ಅಂದರೆ ಅಕೌಂಟ್ಗೆ 5,000, ಅಕೌಂಟ್ಗೆ 10,000 ಅಲ್ಲ, ಇದು ಒಂದು ಪಕ್ಷಕ್ಕೆ ಉಳಿದಿಲ್ಲ. ಇದು ಆಲ್ ಪಾರ್ಟೀಸ್ ಡೂಯಿಂಗ್ ಇಟ್. ಇದರಲ್ಲಿ ಯಾವುದೇ ಪಕ್ಷದವರು ನಾವಲ್ಲ ನೀವಲ್ಲ ಅಂತ ಹೇಳೋದಲ್ಲ, ಎಲ್ಲ ಪಾರ್ಟಿಗಳು. ನೀವು ಆಮ್ ಆದ್ಮಿಯಿಂದ ಬಸ್ ಹಿಡಿದು ಬಿಜೆಪಿ ಅಲ್ಲ, ಅವರು ಇನ್ನೂ ಸ್ಮಾರ್ಟ್ ಆಗಿ ಮಾಡಿದ್ರಲ್ಲ ಬಿಹಾರಲ್ಲಿ ಅಲ್ವಾ. ಸೊ ಇಟ್ ಹಾರ್ಮಿಂಗ್ ದ ಎಕಾನಮಿ. ಒಂದ್ ಅರ್ಥದಲ್ಲಿ ಹೌದು, ಒಂದ್ ಅರ್ಥದಲ್ಲಿ ಅಲ್ಲ ಕೂಡ. ಯಾಕಂದ್ರೆ ಇನ್ನು ಮುಂದೆ AI ಬಂದಾಗ ಯಾವ ರೀತಿ ಬದಲಾವಣೆಗಳಾಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಅದನ್ನ ನಾನು ಯಾವಾಗ್ಲೂ ಹೇಳ್ತೀನಿ, ಅದನ್ನ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಹೇಳ್ತೀನಿ. ಅವಾಗ ಇರ್ರೆಸ್ಪೆಕ್ಟಿವ್ ಆಫ್ ವಿಚ್ ಎವರ್ ಪಾರ್ಟಿ ಕಮ್ಸ್ ಇನ್ ಟು ಪವರ್, ಪ್ರತಿಯೊಬ್ಬರಿಗೂ ಇಷ್ಟು ಹಣ ಅಂತ ಕೊಡ್ಲೇಬೇಕು. ಅದು ಡೈರೆಕ್ಟ್ ಅಕೌಂಟ್ ಟ್ರಾನ್ಸ್ಫರ್ ಇಸ್ ದ ನಾರ್ಮ್ ಆಫ್ ಎವ್ರಿ ಎಲೆಕ್ಷನ್. ಆಗ್ಬಿಡುತ್ತೆ. ಎಲೆಕ್ಷನ್ ಅಂತಲ್ಲ, ಪ್ರತಿ ತಿಂಗಳು ಕೊಡಬೇಕು ಅನ್ನೋ ತರನೇ ಆಗುವಂತಹ ಪರಿಸ್ಥಿತಿ ಬಂದ್ರು ಬರ್ಬೋದು. ಯಾಕಂದ್ರೆ ಜಗತ್ನಲ್ಲಿ ಎಲ್ರಿಗೂ ನೀವು ಕೆಲಸ ಸೃಷ್ಟಿ ಮಾಡೋದಕ್ಕೆ ಆಗುದಿಲ್ಲ. ಮತ್ತೆ ಇನ್ನು ಇರೋ ಕೆಲಸಗಳು ಹೋಗುತ್ತವೆ, ಒಂದಷ್ಟು ಕೆಲಸಗಳು. ಇದರಲ್ಲಿ ನಂದು ಮತ್ತೊಂದು ಕೌಂಟರ್ ಆರ್ಗ್ಯುಮೆಂಟ್ ಇದೆ. ಇದಕ್ಕೆ ರಿಯಾಕ್ಷನ್ ಹೆಂಗೆ ಬರುತ್ತೆ ಗೊತ್ತಿಲ್ಲ. ನೀವು ನನಗೆ ಅರ್ಥ ಮಾಡ್ಕೊಡ್ಬೇಕು. ಈಗ ತುಂಬ ಊರುಗಳಲ್ಲಿ, ತುಂಬ ಕಡೆಗಳಲ್ಲಿ ಈ 10ರಿಂದ 15ರಿಂದ 20,000ಕ್ಕೆ ದುಡಿಯೋ ಒಂದು ದೊಡ್ಡ ಹೆಣ್ಣು ಮಕ್ಕಳು ವರ್ಗ ಇದೆ. ಕಾಂಟ್ರಾಕ್ಟ್ ಬೇಸಿಸ್ ಎಂಪ್ಲಾಯೀಸು, ಚಿಕ್ಕ ಕೆಲಸ, ನರ್ಸ್ ಕೆಲಸ, ಡೇಟಾ ಎಂಟ್ರಿ, ಏನೇನೋ ಕೆಲಸಗಳು. ಇವ್ರಿಗೆ ನೀವು ಅಕೌಂಟಿಗೆ ತಿಂಗಳಿಗೆ 2,000, ಕರೆಂಟ್ ಬಿಲ್ ಫ್ರೀ, ಮತ್ತು ಏನು ಓಡಾಡೋಕ್ಕೆ ಆಧಾರ್ ಕಾರ್ಡು ಕೆಂಪು ಬಸ್ ಕೊಟ್ಟರೆ, ಲಾರ್ಜ್ ಅಮೌಂಟ್ ಆಫ್ ವಿಮೆನ್ ಆರ್ ಏಬಲ್ ಟು ಸಸ್ಟೇನ್ ಇನ್ ದಿಸ್ ವರ್ಕಿಂಗು. ಬೇರೆ ಕಡೆ ಈಗ ಮೈಸೂರು ಅಂತ ಇರಲಿ, 2,000 ರೂಪಾಯಿ ಕೊಡ್ತೀರಾ ಕೈ ಕಾಸು, ಬಸ್ ಕೊಡ್ತೀರಾ, ಕರೆಂಟ್ ಬಿಲ್ ಫ್ರೀ ಕೊಡ್ತೀರಾ ಅಂದರೆ, ಈ ಹಳ್ಳಿಗಳಿಂದ ಹೆಣ್ಮಕ್ಳು ಕೃಷಿಯಿಂದ ಬಿಟ್ಟು ಇಂಡಸ್ಟ್ರಿಗೆ ಬರ್ತಾರೆ. ಸೊ ಈ ಫ್ರೀ ಟ್ರಾನ್ಸ್ಫರು ಹ್ಯಾಸ್ ಇಟ್ ಹೆಲ್ಪ್ ದ ಎಕಾನಮಿ ಇನ್ ದ್ಯಾಟ್ ಆ್ಯಂಗಲ್? ಇಲ್ಲ ಅಂತ ಹೇಳ್ತೀನಿ ನಾನು. ಎಕ್ಸ್ಪ್ಲೇನ್ ಮಾಡಿ. ನನ್ನ ಆರ್ಗ್ಯುಮೆಂಟ್ ನಿಮ್ಗೆ ಅರ್ಥ ಆಯ್ತಾ? ನನ್ಗೆ ಅರ್ಥ ಆಯ್ತು. ನಾನು ಹೇಳ್ತೀನಿ, ತೀರಾ ಕಡುಬಡತನದಲ್ಲಿ ಇದ್ದವ್ರಿಗೆ ಇದು ಖಂಡಿತ ಹೆಲ್ಪ್ ಆಗಿದೆ. ನಾವು ಅದನ್ನು ಪೂರ್ಣವಾಗಿ ಇಲ್ಲ ಅಂತಾನೂ ಆಗಲ್ಲ. ಯಾಕಂತಂದ್ರೆ ನಾವು ಎಲ್ಲೋ ಒಂದ್ ಕಡೆ AC ರೂಮಲ್ಲಿ ಕೂತ್ಕೊಂಡು ಈ ತರ ಕೊಡಬಾರ್ದು, ಫ್ರೀ ಬೀಸು, ಅದು ಇದು ಅಂತೀವಿ. ಅದು ಪೂರ್ಣವಾಗಿ ಎಲ್ಲರಿಗೂ ಕೊಡೋ ಅವಶ್ಯಕತೆ ಇರಲಿಲ್ಲ. ಅದು ಯಾಕಂದ್ರೆ ಎಷ್ಟೋ ಜನಕ್ಕೆ ಅದು ನಿಜಕ್ಕೂ ಅದೇ ದೊಡ್ಡ ಅಮೌಂಟ್. ನಾವೇನೋ ಮಾತಾಡ್ತೀವಿ, ಆದ್ರೆ 2,000 ಅವ್ರಿಗೆ ತುಂಬಾ ದೊಡ್ಡ. 2,000 ಅವ್ರದ್ದು ತಿಂಗಳದು ನ್ಯೂಟ್ರಿಷನ್, ತಿಂಗಳದೇನೋ ಒಂದು ಆ ರೀತಿದು ಇದೆ. ಹಾಗಾಗಿ ಆ ಮಟ್ಟದಕ್ಕೆ ಅದು ಸರಿ. ಇನ್ನೊಂದು ನೀವು ನೋಡ್ತು ಅಂತಂದ್ರೆ, ಕೆಲಸಗಾರರೇ ಬರೋದಿಲ್ಲ. ಅವ್ರಿಗೆ ಏನೋ ಒಂದು ಸಿಕ್ಬಿಡುತ್ತೆ, ಕೆಲಸ ಬಂದು ಮಾಡು ಅಂತಂದ್ರೆ ಕೆಲಸ ಮಾಡಕ್ಕೆ. ಇವಾಗ ನೋಡಿ, ನೀವು ಒಂದು ಹೋಟ್ಲಿಗೆ ಹೋಗಿ, ಅಲ್ಲಿ ಕೆಲಸ ಇಲ್ಲ. ನಾವು ನಮ್ಮಲ್ಲಿ ಅತ್ಯಂತ ದೊಡ್ಡ ವಿಪರ್ಯಾಸ ನಮ್ಮ ಸಮಾಜದಲ್ಲಿ ನೀವು ಕಾಣ್ಬೋದು. ಉದ್ಯೋಗ ಇಲ್ಲ, ಕೆಲಸ ಸಿಗ್ತಿಲ್ಲ ಅನ್ನುವಂತಹ ಕೂಗು ಒಂದು ಕಡೆ, ಜನ ಸಿಗ್ತಿಲ್ಲ ಅನ್ನೋ ಕೂಗು ನಾವು ಅದಕ್ಕಿಂತ ಜೋರಾಗಿ ಕೇಳಿಸ್ತಾ ಇದೆ. ಹೋಟ್ಲಿಗೆ ಹೋಗಿ ಹುಡುಗರಿಲ್ಲ ಅಂತ, ಎಲ್ಲರ ಹೋಗಿ ಒಂದು ಸರ್ವಿಸ್ ಸ್ಟೇಷನ್ಗೆ ಹೋಗಿ, ಕಾರ್ ವಾಶ್ಗೆ ಅಲ್ಲಿ ಹುಡುಗರಿಲ್ಲ ಅಂತಾರೆ. ಎಲ್ಲ ಹೋಗಿ ಕೇಳಿದ್ರು ಹುಡುಗರಿಲ್ಲ, ಕೆಲಸದವರಿಲ್ಲ. ಕೃಷಿಗೆ ಹೋಗಿ ಕೇಳಿದ್ರೆ ಇಲ್ಲ, ಲೇಬರ್ ಇಲ್ಲ. 1,000 ರೂಪಾಯಿ ಕೊಟ್ಟರು ಕಳೆ ಕೀಳಕ್ಕೂ ಯಾರು ಬರ್ತಾ ಇಲ್ಲ ಅಂತ ಹೇಳಿ. ಸೊ ಈ ರೀತಿಯಾಗಿದೆ. ಇದಕ್ಕೆ ಕಾರಣಗಳೇನು? ನಾವು ಕೂತವನ್ಗೆ ಹಾಸಿಗೆ ಹಾಕೊಟ್ರೆ ಅವ್ನು ಏನ್ ಮಾಡ್ತಾನೆ?
ಹಾಗಾಗಿ ಮೊದಲೇ ನಿದ್ದೆಲಿದ್ದವನ್ನ ನಾವು ಎಚ್ಚರಿಸಬೇಕಾಗಿತ್ತು. ಅದು ಬದಲಾಗಿ ಯು ಫೀಲ್ ಇಟ್ ಇಸ್ ಬೋತ್ ವೇ. ತುಂಬಾ ಜನರಿಗೆ ದೊಡ್ಡ ಹೆಲ್ಪ್ ಆಗಿದೆ. ಇನ್ನೇ ಅದನ್ನ ನಿಮ್ ಪ್ರಕಾರ ಕೊಡಬೇಕು, ಅದಕ್ಕೆ ಡಿಸ್ಕ್ರಿಪ್ಷನ್ ಬೇಕು. ಸೇಮ್ ಅಪ್ಲೈ ರೈತರ ಸಾಲ ಮನ್ನಾ. ಈಗ ನೋಡಿ, ಈಗ ಎಷ್ಟೋ ಬೇರೆ ರೀತಿಯ ಇಂಡಸ್ಟ್ರಿ ಇರೋನ್ ಕೂಡ ರೈತ. ಇಂಡಸ್ಟ್ರಿ ಇರೋನ್ಗೂ ಕೂಡ 10 ಎಕರೆದಲ್ಲಿ ಅವನು 20 ಲಕ್ಷ ಸಾಲ ಮಾಡಿರ್ತಾನೆ. ಅವಂದು ನೀವು ಸಾಲ ಮನ್ನಾ ಮಾಡೋದು ಹಿಂಗಾಗುತ್ತೆ. ಸೊ ಹಾಗಾಗಿ ಪ್ರತಿಯೊಂದನ್ನು ಅಷ್ಟೇ, ನೀವು ಒಂದು ಕಾಯಿನ್ ತಗೊಂಡ್ರೆ ಅದಕ್ಕೆ 2 ಮುಖ ಇದ್ದ ಹಾಗೆ. ಯಾವುದೇ ಯೋಜನೆಗಳಿರ್ಲಿ, ಅದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತ ಡಿಸ್ಕ್ರಿಮಿನೇಷನ್ ಇಲ್ಲ ಸರ್. ಇಲ್ಲಿ ಮತ್ತೊಂದು ಹೇಳ್ತೇನೆ, ಇದು ನೋಡಿ ಹಾಗಾದ್ರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 2 ಇದು ಬರುತ್ತೆ. ಸಿ ವೆನ್ ಐ ಟಾಕ್ ಅಬೌಟ್ ಎಕಾನಮಿ ಐ ಹ್ಯಾವ್ ಟು ಟಾಕ್ ಅಬೌಟ್ ಪಾಲಿಟಿಕ್ಸ್ ವೆದರ್ ಪೀಪಲ್ ಲೈಕ್ ಇಟ್ ಆರ್ ನಾಟ್. ಮೋದಿಜಿಯವರು ರೈತರಿಗೆ ಕಿಸಾನ್ ಸಮ್ಮಾನ್ ಅಂತ ಕೊಟ್ರೆ ಲಾಟ್ ಆಫ್ ಪೀಪಲ್ಸ್ ಇಟ್ಸ್ ಗುಡ್ ಅಂತ. ಅಲ್ಲ, ಆದ್ರೆ ಅಂದ್ರೆ ಬೇರೆ ಯಾರೋ ಒಬ್ರಿಗೆ ಅದು ಭಾಗ್ಯ ಅಂತ ಕೊಟ್ರೆ ಅದು ಬಿಟ್ಟಿ ಭಾಗ್ಯ ಆಗುತ್ತೆ. ಟೆಕ್ನಿಕಲಿ ಕೊಡ್ತಿರೋ ದುಡ್ಡು ಅಷ್ಟು, ಮನಿ ಹ್ಯಾಸ್ ಸೇಮ್ ವ್ಯಾಲ್ಯೂ. ಅಥವಾ ಇದನ್ನೇನೋ ಬಡವರಿಗೆ ಸಮ್ಮಾನ ಅಂತ ಕೊಟ್ಟಿದ್ರೆ ಒಪ್ಕೋತಿದ್ರಾ? ಎತ್ತದಿಲ್ಲ. ನೀವ್ ಹೇಳಿ ಸರಿಗಿದೆ. ಇದನ್ನ ಹಂಗ ಇಲ್ಲಿ ನೀವು ಇದನ್ನ ಕ್ರಿಟಿಸೈಸ್ ಮಾಡಿ ಅದನ್ನು ಕ್ರಿಟಿಸೈಸ್ ಮಾಡ್ಬೇಕು. ಹೌದು, ಸತ್ಯವಾದ ಮಾತು. ಕರೆಕ್ಟ್ ಅಲ್ವಾ? ಆಸ್ ಎನ್ ಎಕನಾಮಿಸ್ಟ್ ಯು ಫೀಲ್ ಗಿವಿಂಗ್ ಮನಿ ವಿತೌಟ್ ಡಿಸ್ಕ್ರಿಪ್ಷನ್ ಟು ಅಕೌಂಟ್ is harming the economy. ಅದರಿಗೆ ಪೊಲಿಟಿಕಲ್ ಪುಷ್ ಕೊಡ್ಬೋದು. ಯಾವುದೇ ಇದಾಯ್ತು ಆ ರೀತಿ ನಾನು ರೈತರಿಗಾಯ್ತು ಇನ್ನೊಬ್ರಿಗಾಯ್ತು ನೀವು ಖಾತೆಗೆ ಹಣ ಹಾಕೋದು, ನೀವು ಅದು ಸಮ್ಮಾನ ಅಂತಿರೋ ಭಾಗ್ಯ ಅಂತ ತಪ್ಪೆ. ಯಾಕೆ ಹೇಳ್ತೀನಿ ಕೇಳಿ, ನೀವು ಆ ವ್ಯಕ್ತಿಗೆ ನೀವು ಒಂದು ಮೂಲಭೂತ ಬೆಲೆಗಳನ್ನ ಕಟ್ಟಿ, ಇವತ್ತಿಗೂ ಸುಮ್ಮನೆ ಹೇಳ್ತಾರೆ APMC ಇದೆ, ಇದೆ, ಬೆಂಬಲ ಬೆಲೆ ಅಂತಾರೆ, ಯಾವುದು ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತಾ ಇಲ್ಲ. ನಾನು ಹೇಳೋದು ಯಾವುದಾದ್ರೂ ಒಂದಷ್ಟು ನೀವು ಇದಿರುತ್ತೆ, ಅದು ಬೇಸಿಕ್. ಈಗ ನೀವು ಹೇಳ್ತಾರೆ ಕನಿಷ್ಠ ವೇತನ ಅಂತ ಒಂದು ಬಂತು, ಇವತ್ತು ಅದೆಷ್ಟೋ ಬಂದಿದ್ಯಾ, ಇಂಪ್ಲಿಮೆಂಟ್ ಆಗಿದೆ. ಈಗ 12,000 13,000 ಏನೋ ಇದೆ, ಅದಕ್ಕಿಂತ ಕಡಿಮೆ ಸಂಬಳ ಕೊಡಂಗಿಲ್ಲ ಅಂತ ಮಾಡಿದ್ದಾರೆ. ಹಾಗಾಗಿ ಎಲ್ರಿಗೂ ಅಷ್ಟು ಸಂಬಳ ಅಂತೂ ಬರ್ತಿದೆ, ಒಂದು ಮಾಡಿದಾರ. ಹಾಗೆ ಅದಕ್ಕೊಂದು ಬೆಂಬಲ ಬೆಲೆ ಒಂದು ನಿಗದಿ ಮಾಡಬೇಕು. ಟೊಮೊಟೊ ಅಂದ್ರೆ 10 ರೂಪಾಯಿ ಕಡಿಮೆ ಆಗಂಗೆ ಇಲ್ಲ, ಅಥವಾ 8 ರೂಪಾಯಿ ಕಡಿಮೆ ಆಗಂಗಿಲ್ಲ, ಗೊತ್ತಿಲ್ಲ. ಪ್ರತಿಯೊಂದಕ್ಕೂ ಒಂದು ದರ ನಿರ್ಧಾರ ಮಾಡಬೇಕು. ಮಾಡಿ ಆ ರೀತಿ ಅವ್ರಿಗೆ ಬೆಂಬಲ, ಇಂಡೈರೆಕ್ಟ್ ಆಗಿ ಅವ್ರಿಗೆ ನೀವು ಸಪೋರ್ಟ್ ಮಾಡಬೇಕೇ ಹೊರತು ನಾನು ನಿಮಗೆ ನೇರವಾಗಿ ನಾನು ನಿಮ್ಮನ್ನ ಕೌಂಟರ್ ಆರ್ಗ್ಯುಮೆಂಟ್ ಮಾಡ್ತೀನಿ. ಇಮ್ಯಾಜಿನ್ ನಾನು CM, ನಾನು PM, ನನಗೆ ಗೊತ್ತಿದೆ, ನಾನು ಇದೀನಿ 40 ವರ್ಷ ರಾಜಕೀಯ, ನಾನು ನೋಡಿದ್ದೀನಿ ನಮ್ಮ ಸಿಸ್ಟಮ್ ಹಣೆ ಬರ ಇಷ್ಟೇನೆ. ಇಲ್ಲಿ ನಾನು ಟ್ರ್ಯಾಕ್ಟ್ರಿಗೆ ಸಬ್ಸಿಡಿ ಕೊಡ್ತೀನಿ, ಅದಕ್ಕೆ ಸಬ್ಸಿಡಿ ಕೊಡ್ತೀನಿ, ಇದಕ್ಕೆ ಸಬ್ಸಿಡಿ ಅಂತ ಕೊಟ್ಟರೆ ಫೇಕ್ ಡಾಕ್ಯುಮೆಂಟ್ಸು, ಫೇಕ್ ಇದು ಮಾಡಿಬಿಟ್ಟು ಅಲ್ಟಿಮೇಟ್ ರೈತನಿಗೇನು ಆಗ್ತಾ ಇಲ್ಲ. ಅದ್ರ ಬದಲಿಗೆ ನನಗೆ ಟ್ರ್ಯಾಕ್ಟ್ರಿಗೆ ಇದಕ್ಕೆಲ್ಲ ಸಬ್ಸಿಡಿ ಕೊಡೋಕ್ಕೆ ನಾನು ಒಂದು ರೈತನ ಮೇಲೆ ಒಂದು 20,000 ಖರ್ಚು ಮಾಡ್ತಿದ್ದೀನಿ, ಅವ್ನು ತಲುಪ್ತಾನೆ ಇಲ್ಲ. ಬೋರೇಗೌಡನ್ ಸಿಗಬೇಕು ಅಂದರೆ ಡೈರೆಕ್ಟಾಗಿ ಬೋರೇಗೌಡನ್ ಕೊಟ್ಬಿಡ್ತೀನಿ. ದಿಸ್ ಹೌ ಐ ಥಿಂಕ್. ಹೌದು, ಮಾಡಿದ್ದಾರೆ, ಅದು ಗೊತ್ತಾಯ್ತು. ಅರ್ಥ ಆಯ್ತಾ ನಿಮಗೆ? ಯಾಕಂದ್ರೆ ನನಗೆ ಈ ವ್ಯವಸ್ಥೆಯಲ್ಲಿ ಬೋರೇಗೌಡನ್ಗೆ ಗುದ್ದಾಡ್ಬಿಟ್ಟು ಫಾರ್ಮ್ ತುಂಬಿಬಿಟ್ಟು ನಾನು ಬಜೆಟಲ್ಲಿ 20,000 ಇಡ್ತೀನಲ್ಲ, ಅವನಿಗೆ ಸಬ್ಸಿಡಿ ತಗೊಳಕ್ ಆಗ್ತಾ ಇಲ್ಲ. ಸೊ ಲೆಟ್ ಆ ಥರದಲ್ಲಿ ನೀವು ಹೇಳಿದ್ ಸರಿ. ಆ ಥರದಲ್ಲಿ ನಿಮ್ಮ ಪ್ರಕಾರ ಭಾಗ್ಯನೂ ಸರಿ, ಸಮ್ಮಾನೂ ಸರಿ. ಅಟ್ಲೀಸ್ಟ್ ಅವ್ರವ್ರಿಗೆ ತಲುಪಿದೆ. ಇದ್ರಲ್ಲೂ ಯಾರು ತಿಂದಿಲ್ಲ. ಅದ್ರಲ್ಲೂ ಆಗಿರ್ಬೋದು, ಎಷ್ಟೊಂದು ಫೇಕ್ ಹೆಸರುಗಳಲ್ಲಿ ಮಾಡ್ಕೊಂಡು ಮಾಡಿರ್ಬೋದು. ಬಟ್ ನಾನು ಹೇಳೋದೇನಂದ್ರೆ ಇನ್ನೊಂದು ನೋಡಿ, ನೀವು ಯಾರು ನಿಜವಾದ ರೈತ, ಈಗ ನಿಮ್ಗೆ ಒಂದು ಆಶ್ಚರ್ಯ ಅನಿಸ್ಬೋದು, ಭಾರತದ 65ರಿಂದ 70% ಜನಸಂಖ್ಯೆ ತಮ್ಮನ್ನ ತಾವು ರೈತ ಅಂತ ಕರ್ಕೊಳ್ಳುತ್ತೆ. ನಿಮ್ಗೆ ಗೊತ್ತಿರಲಿ. ಇದು ಹೌದು. ಅಮಿತಾಬ್ ಬಚ್ಚನ್, ಐಶ್ವರ್ಯ ರಾಯಿಂದ ಹಿಡಿದು ಮುಲಾಯಂ ಸಿಂಗ್ ಯಾದವ್ ಇಂದ ಹಿಡಿದು ಎಲ್ಲರೂ ರೈತರು ಅಂತ ಡಿಕ್ಲೇರ್ ಮಾಡ್ಕೋತಾರೆ. ಅದಕ್ಕೆ ಗೊತ್ತಿರುವಂತದ್ದು. ಹಾಗಾಗಿ ಅದೊಂಥರ ಬಿಸಿ ತುಪ್ಪ, ಕುಡಿಯೋಕ್ಕೂ ಆಗಲ್ಲ, ಉಗುಳಕ್ಕೂ ಆಗೋದು. ರೈತರ ಮಾತಾಡ್ಬಿಟ್ರೆ ಗವರ್ಮೆಂಟ್ ಎಗರೋಗ್ಬಿಡುತ್ತೆ, ಮುಗೀತು. ಹಾಗಾಗಿ ಅವರು 25 ಲಕ್ಷದ ತನಕ ಆದಾಯ, ರೈತರ ಆದಾಯ ಟ್ಯಾಕ್ಸಬಲ್ ಅಲ್ಲ, 25 ಲಕ್ಷ ಮೀರಿದ್ದು ಟ್ಯಾಕ್ಸಬಲ್ ಅಂತ ಹೇಳಿ ನೋಡೋಣ, ಯಾರಿಗಾನ ಗಡ್ಸಿದ್ಯಾ? ಇದು ನಾನು ಬಹಳಷ್ಟು ಸರಿ ಕೇಳಿದ್ದೀನಿ. ಯಾವ ಸರ್ಕಾರನೂ ಮಾಡೋದಿಲ್ಲ. ಅಲ್ಲಿ ನೀವು 50 ಅಲ್ಲ 500 ಕೋಟಿ ಇನ್ಕಮ್ ಅಂತ ತೋರಿಸಿದ್ರು ಇಟ್ ಈಸ್ ಟ್ಯಾಕ್ಸ್ ಫ್ರೀ. ಏನ್ ಬೆಳಿತಾರೆ ಅಂತ ಕೇಳ್ಬೇಕಷ್ಟೇ. ಅದನ್ನೇ ಹೇಳಿದ್ದು, ಯಾರು ಆಡಿಟ್ ಮಾಡ್ತಾರೆ ಅದನ್ನೆಲ್ಲ ಹೋಗಿ? ಸೊ ಎಲ್ಲರೂ ಅದನ್ನ ಅದು ಅಂತ ತೋರಿಸ್ತಾರೆ. ನಾನು ಅದಕ್ಕೆ ಹೇಳೋದು, ಆತ ನಿಜವಾದ, ಈಗ ನಾನು ರೈತ, ನೀವು ರೈತ, ಯಾರು ನಿಜವಾದ ರೈತ ಅವನಿಗೆ ಸಿಗ್ಲಿ. ಈಗ ನಾನು ಏನೂ ಮಾಡ್ತಾ ಇಲ್ಲ, ನನ್ನ ಖಾತೆಗೂ 3,000 ಬರುತ್ತೆ, ನಾನು ತಗೋತಾ ಇಲ್ಲ, ಉದಾಹರಣೆ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ರೈತ, ನನಗೆ ಒಂದು 3,000 ರೂಪಾಯಿ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ, ಸಮ್ಮಾನೋ ಇನ್ನೊಂದೋ ಮತ್ತೊಂದು. ನಾನು ಏನು ಕಾಂಟ್ರಿಬ್ಯೂಟ್ ಮಾಡಿದೆ? ಏನೂ ಇಲ್ಲ. ಕೃಷಿ ಭೂಮಿ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಏನೋ ಒಂದು ಅಪ್ಲಿಕೇಶನ್ ಹಾಕಿದ್ದೆ, ನನಗೂ ಬರ್ತಾ ಇದೆ. ಮೋಸ ಆಯ್ತಲ್ಲ. ಅದ್ರ ಬದಲು ನಿಜವಾದ ಆ ಥರದವರೇ ಜಾಸ್ತಿ ರೈತ. ಆ ಥರ ಅಂದರೆ ಯು ಸಬ್ಸಿಡೈಸ್, ಯು ಗಿವ್ ಪ್ರಾಪರ್ ಸಪೋರ್ಟ್ ಪ್ರೈಸ್, ಸಬ್ಸಿಡೈಸ್
ಟೆಕ್ನಾಲಜಿ. ನಮ್ಗೆ ಅನ್ನ ದುಡ್ಡು ಕೊಡ್ತಿರೋರು ಒಂದು 15-20% ರೈತರು, ಇನ್ನು ಮಿಕ್ಕಿದ 80% ರೈತರು ಫೇಕ್ ರೈತರು ಅಲ್ವಾ. ಆ 20% ರೈತರಿಗೆ ನಮನಗಳು. ನಿಜವಾಗ್ಲೂ ಸಹಾಯ ಬೇಕಾಗಿರೋದು ಅವರಿಗೆ ಮಾತ್ರ. ಸೊ ನೀವು ಬೆಂಬಲ ಬೆಲೆ ಅಂತ ಯಾವಾಗ ಕೊಡಕ್ ಶುರು ಮಾಡ್ತೀರಿ, ನಿಜವಾಗ್ಲೂ ಈ 20 ಜನಕ್ಕೆ ಎಫೆಕ್ಟ್ ಆಗುತ್ತೆ, 20 ಜನಕ್ಕೆ ತಲುಪುತ್ತೆ, ಇನ್ನೂ ಕರೆಕ್ಟಾಗಿ ತಲುಪುತ್ತೆ. ಈಗ ಯಾರ್ಯಾರೆಲ್ಲ ಫೇಕ್ ಇದ್ದಾರೆ ಅವ್ರಿಗೆ ಯಾಕೆ ಸುಮ್ಮನೆ 3,000 ರೂಪಾಯಿ ನೀವು ಹಾಕ್ತೀರಾ? ಯಾವ್ದೋ ಸಮ್ಮಾನ ಹೆಸರಲ್ಲಿ, ಭಾಗ್ಯದ ಹೆಸರಲ್ಲಿ ಹಾಕ್ಬೇಡಿ. ನಿಜವಾಗ್ಲೂ ಯಾರು ಕೆಲಸ ಮಾಡ್ತಾನೆ ಅವನಿಗೆ ಮಾತ್ರ ಸಪೋರ್ಟ್ ಮಾಡಿ. ಅಟ್ಲೀಸ್ಟ್ ವರ್ಷದಲ್ಲಿ ಮಿನಿಮಮ್ ಒಂದು 500 kg ಟೊಮೊಟೊ ಹಾಕಿರ್ಬೇಕು, ಏನೋ ಒಂದು ಅದನ್ನಾರು ಒಂದು ಕಾನೂನು ತಗೊಂಡ್ ಬನ್ನಿ. ಇಲ್ದಿದ್ರೆ ಸುಮ್ಮನೆ ಇಲ್ದಿದ್ರೆ ಎಲ್ಲರೂ ರೈತರೆ ಆನ್ ಪೇಪರ್. ಅದು ಸರಿ. ಈಗ ಈ ವಿಚಾರಕ್ಕೆ ಬಂದ, ಯು ಫೀಲ್ ಎಕಾನಮಿ ಆಫ್ ದ ಕಂಟ್ರಿ ಇಸ್ ಡೂಯಿಂಗ್ ವೆಲ್. ಹಲವು ಕಾರಣದ ವಿ ಆರ್ ಡೂಯಿಂಗ್ ವೆಲ್. ದೊಡ್ಡ ಆಸ್ಪಿರೇಷನ್ ಇದೆ, ಇಂಡಿಯನ್ ಎಕಾನಮಿ ವಿಲ್ ಗ್ರೋ, ಇಂಡಿಯಾ ಇಸ್ ದ ಪ್ಲೇಸ್ ಟು ಇನ್ವೆಸ್ಟ್ ಅಂತೇಳಿ. ಏನಂತೀರ ಏನೋ? ಹೌದು, ನಾನು ಎಲ್ಲ ಕಡೆ ಹೋಗಿದ ಕಡೆ ಎಲ್ಲ ಮುಂದಿನ 15 ವರ್ಷ ಭಾರತಕ್ಕೆ ಸೇರಿದ್ದು ಅಂತ ಹೇಳ್ಕೊಂಡು ಬರ್ತಾ ಇದ್ದೆ. ಬ್ಲಾಕ್ ರಾಕ್ ಅಂತ ಒಂದು ಸಂಸ್ಥೆ ಇದೆ, ಹಣಕಾಸಿನ ಸಂಸ್ಥೆ. ಅದ್ರ CEO ಇತ್ತೀಚೆಗಷ್ಟೇ ಭಾರತಕ್ಕೆ ಬಂದಿದ್ರು. ಅವ್ರು ಹೇಳ್ತಾರೆ 25 ವರ್ಷ, ಮುಂದಿನ 25 ವರ್ಷ ಭಾರತಕ್ಕೆ ಸೇರಿದ್ದು ಅಂತ. ಆ ಥರದಲ್ಲಿ ಯಾಕೆ ಇರಬಹುದು ಅಂತ ನೀವು ಯಾರೇ ಏನೇ ಹೇಳಿದ್ರು ನಾವು ಅದನ್ನ ಆನ್ ದ ಫೇಸ್ ತಗೋಬೇಕಾಗಿಲ್ಲ. ನಾವು ಅದನ್ನ ಅನಲೈಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ನೀವು ನೋಡಿ, 65% ಆಫ್ ದ ಇಂಡಿಯನ್ ಪಾಪ್ಯುಲೇಷನ್ ಇಸ್ ಬಿಲೋ 35. ಎಂತ ಅದ್ಭುತ. ಸೊ ವಿ ಹ್ಯಾವ್ ಗಾಟ್ ಅ ಪಾಪ್ಯುಲೇಷನ್ ಗ್ರೇಡಿಯಂಟ್. ಎಕ್ಸಾಕ್ಟ್ಲಿ. ಒಂದು ಕಂಟ್ರಿ ಪ್ರಾಸ್ಪರ್ ಆಗಬೇಕು ಅಂತಂದ್ರೆ ಡೆಮೋಗ್ರಫಿಕ್ ಗ್ರೇಡಿಯಂಟ್ ಇದೆ. ಎಕ್ಸಾಕ್ಟ್ಲಿ. ಫಸ್ಟ್ ಜನ ಬೇಕು. ಜನ ಇದೆ. ಏನೇ ಬೇಕು, ಜನ ಬೇಕು. ಮಾರ್ಕೆಟ್ ಇದೆ. ಅದು ಆಟೋಮೆಟಿಕಲಿ ಜನ ಇದ್ದಂಗೆ ಅದು ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ವಿ ಆರ್ ಕನ್ಸ್ಯೂಮಿಂಗ್ ಎಕಾನಮಿ. ಅದ್ಭುತವಾದ ಕನ್ಸಂಪ್ಷನ್ ಇದೆ ದೇಶದಲ್ಲಿ. ಇವತ್ತು ಜಗತ್ತಿನ ಬೇರೆ ಯಾವುದೇ ದೇಶಗಳಾಗ್ಲಿ ಭಾರತನ ಗಣನೆಗೆ ತಗೊಳ್ಳದೆ ಅವ್ರು ಏನು ಮಾಡಕ್ಕೆ ಸಾಧ್ಯ ಇಲ್ಲ. ವಾಟ್ ಎವರ್ ದೇ ಪ್ರೊಡ್ಯೂಸ್ ದೇ ಹ್ಯಾವ್ ಟು ಟೇಕ್ ಇನ್ ಟು ಕನ್ಸಿಡರೇಷನ್. ಬಿಕಾಸ್ ವಿ ಆರ್ ದ ಮಾರ್ಕೆಟ್. ಎಕ್ಸಾಕ್ಟ್ಲಿ. ಕನ್ಸ್ಯೂಮಿಂಗ್ ಲಾರ್ಜೆಸ್ಟ್ ಕನ್ಸಂಪ್ಷನ್ ನಾವೇ ಮಾಡ್ತಾ ಇದ್ದೀವಿ ಜಗತ್ತಲ್ಲಿ. ಸೊ ನಾವು ಬೇಕೇ ಬೇಕು. ಚೈನಾ ನಾವು ಸೊ ಬೇಕೇ ಬೇಕು. ಸೊ ಅದು 2 ಇದ್ದೇ ಇದೆ. 3ನೇದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿರೋದು ಏನು ಹೇಳಿ, ರೈಟ್ ಅಮೌಂಟ್ ಆಫ್ ಟ್ಯಾಲೆಂಟ್. ಬೇರೆ ಕಡೆ ಹೋಯ್ತು ಅಂದ್ರೆ ನಿಮ್ಗೆ ಇಂಗ್ಲಿಷ್ ಭಾಷೆ ಬರಲ್ಲ, ಬೇಸಿಕ್ ಎಜುಕೇಶನ್ ಇಲ್ಲ. ಎಕ್ಸಾಕ್ಟ್ಲಿ. ಟೆಕ್ನಿಕಲ್ ಅಡ್ವಾನ್ಸ್ಮೆಂಟ್ ಇಲ್ಲಿದ್ದಷ್ಟಿಲ್ಲ. ನಿಮ್ಗೆಲ್ಲ ಗೊತ್ತಿರಲಿ, ಇವತ್ತು UPI ನಾವು ಅದೇ ದುಡ್ಡು ಎಷ್ಟು ಬೇಗ ಮಾಡ್ತೀವಲ್ಲ, ಒಬ್ಬ ತರಕಾರಿ ಮಾಡೋನು ಇದ್ರ ತನಕ ಹೆಂಗು ಆಗಿದೆ ಅಂತಂದ್ರೆ, ಈ ಸಿಗ್ನಲ್ಗಳಲ್ಲಿ ನಿಂತಿರ್ತಾರಲ್ಲ ಅವ್ರು ಕೂಡ UPI ನಾವು ಇಲ್ಲಿ ಹಾಕೊಂಡು ಬಂದಿರೋದನ್ನು ನಾನು ನೋಡ್ಬಿಟ್ಟಿದ್ದೀನಿ. ಅರ್ಥ ಆಯ್ತಾ? ಹಾಗಾಗಿ ಸೊ ಆ ಮಟ್ಟಕ್ಕೆ ಅಡಾಪ್ಟ್ ಮಾಡ್ಕೊಡೋದು ಜಗತ್ತಿನಲ್ಲಿ ಬೇರೆ ಯಾವ ದೇಶನೂ ಇಲ್ಲ. ಇದೇ ರೀತಿ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ, ಅದನ್ನು ಕೂಡ ಸಶಕ್ತವಾಗಿ ಅಡಾಪ್ಟ್ ಮಾಡ್ಕೊಳ್ಳೋದು ಭಾರತನೇ, ಬೇರೆ ಎಲ್ಲಾ ದೇಶಕ್ಕಿಂತ ಪ್ರಥಮವಾಗಿ. ಅದಕ್ಕೆ ಎಲ್ಲರೂ ಇಲ್ಲಿಗೆ ಬರ್ತಾರೆ. ಭಾರತನ ನಾವು ಇವತ್ತು ಯಾವುದೇ ಆಂಗಲ್ ಅಲ್ಲಿ ನೋಡಿದ್ರು ಈ ಮುಂದಿನ 25 ವರ್ಷ ಭಾರತ ಎಲ್ಲದನ್ನು ಕನ್ಸ್ಯೂಮ್ ಮಾಡುತ್ತೆ. ನಾಟ್ ಓನ್ಲಿ ಅದು ಅಂತಲ್ಲ. ಸೊ ಆ ಲೆಕ್ಕಾಚಾರದಲ್ಲಿ ಒಂದು ನಿಮಿಷ, ಆಡಿಯೋ ಇದಾಗ್ತುಂಟಲ್ಲ, ಆಡಿಯೋ ಯಾವುದು ಬ್ಯಾಟ್ರಿ ವೀಕ್ ಆಗಿಲ್ಲಲ್ಲ? ಹಲೋ, ಕೇಳಿಸ್ತಾ ಇದೆಯಾ? ಓಕೆ ಫೈನ್. ಸೊ ಖಂಡಿತ ಅದು ಯಾರು ಹೇಳಿದರೆ ಅದು ತಪ್ಪೇನಿಲ್ಲ. ಮುಂದಿನ 15-20 ವರ್ಷದ ತನಕನೂ ಭಾರತ ಯಶೋಗಾಥೆ ಭಾರತಕ್ಕೆ ತಲುಪಬೇಕಾದ ಭಾರತಕ್ಕೆ. ಸರ್, ಈಗ ಮತ್ತೊಂದು ವಿಚಾರದ ಬಗ್ಗೆ ಬರ್ತೀನಿ. ಲೆಟ್ಸ್ ಗೆಟ್ ಇನ್ ಟು ಲಿಟಲ್ ಮೋರ್ ಪ್ರಾಕ್ಟಿಕಲ್. ಈಗ ತುಂಬ ಜನ 23-24 ವರ್ಷಕ್ಕೆ ಮೇ ಬಿ MBBS ಪಾಸ್ ಆದವರು ಇವರೆಲ್ಲ ಒಂದು 40,000 ಏನು ಹೇಳಿ ದುಡ್ಡು ಹೇಳಿ. ಸೊ ನಾವು ಅವಾಗಲೇ ಅದನ್ನು ಪ್ಯಾಚ್ ಮಾಡ್ಕೋತೀನಿ. ಸೊ ನಾವು ಕ್ಯಾಪಿಟಲಿಸಮ್ ಬಗ್ಗೆ ಮಾತಾಡ್ತಾ ಇದ್ವಿ. ಕ್ಯಾಪಿಟಲಿಸಮ್ ತಪ್ಪಲ್ಲ, ಕ್ಯಾಪಿಟಲಿಸಮ್ ಬೇಕೇ ಬೇಕು. ಯಾಕೆ ಅಂತಂದ್ರೆ, ನನ್ನ ಇವತ್ತು ಇಲ್ಲ ಅವರು BKS ವರ್ಮಾ ಅಂತ ವಿಶ್ವವಿಖ್ಯಾತ ಅವರು ಚಿತ್ರಕಾರರಾಗಿದ್ದಂಥವ್ರು. ಸೌದಿ ದೊರೆಯಿಂದ ಹಿಡಿದು ಸ್ಪೇನಿನ ದೊರೆಯಿಂದ ಹಿಡಿದು ಎಲ್ಲರೂ ಕರೆಸ್ಕೊಂಡು ಅವರನ್ನ ಗೌರವಿಸಿ ಕಳಿಸಿದಂತ ಮಹಾನ್ ವ್ಯಕ್ತಿ. ನನ್ನ ಪುಣ್ಯನೋ ಏನೋ ಗೊತ್ತಿಲ್ಲ, ನನ್ಗೆ ಒಳ್ಳೆ ಸ್ನೇಹಿತರಾಗಿದ್ದವರು. ಅವ್ರು ಮಾತಾಡುವಾಗೆಲ್ಲ ಒಂದು ಹೇಳೋರು, ರಂಗ ದುಡ್ಡು ಬ್ಲಡ್ 2 ಸರ್ಕ್ಯುಲೇಷನ್ ಇರಬೇಕು. ಯಾಕೆಂತಂದ್ರೆ ಬ್ಲಡ್ ಒಂದಷ್ಟು ಕ್ಷಣ ಸರ್ಕ್ಯುಲೇಷನ್ ಆಗದೆ ಇದ್ರೆ ದೇಹದಲ್ಲಿ ಏನಾಗುತ್ತೆ ಅಂತ ನೀವು ವೈದ್ಯರು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಸ್ಟ್ರೋಕ್ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಏನ್ ಬೇಕಾದ್ರೂ ಪ್ಯಾರಾಲಿಸಿಸ್, 120 ಏನೇನೋ ಆಗ್ಬಿಡುತ್ತೆ ಅಲ್ವಾ. ಸೊ ಹಾಗೆ ಈ ಹಣ ಅನ್ನೋದು, ದುಡ್ಡು ಅನ್ನೋದು ನಮ್ಮ ಎಕಾನಮಿಗೆ ಹಾಗೆ, ಅದ್ರ ಸರ್ಕ್ಯುಲೇಷನ್ ನಿಂತ್ರೆ ಎಕಾನಮಿ ಪ್ಯಾರಲೈಸ್ ಆಗ್ಬಿಡುತ್ತೆ. ಸೊ ದುಡ್ಡು ಬ್ಲಡ್ 2 ಸರ್ಕ್ಯುಲೇಷನ್ ಇರಬೇಕು. ಎಲ್ಲೋ ಒಂದ್ ಕಡೆ ಹಣನ ನಾವು ತೆಗೆದು ಮನೇಲಿ ಮೂಲೆಯಲ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ಅದರಿಂದ ಪ್ರಯೋಜನ ಇಲ್ಲ. ಗುಡ್, ಇಂಟ್ರೆಸ್ಟಿಂಗ್.